ಶ್ರೀಮತಿ ರಾಧಿಕಾ ಮಲ್ಲೇಶ್ ಗಡ್ಡಿಹೊಳಿ 19 ವರ್ಷ, ಮೇಲಮಟ್ಟಿ ತಾಲೂಕು ಗೋಕಾಕ್. ಇವರು ನಿನ್ನೆ ಪ್ರಥಮ ಗರ್ಭಿಣಿ ಸ್ತ್ರೀ, 19 ವರ್ಷ. ಅವಳಿಗೆ ತಕ್ಷಣ ರಾತ್ರಿ 9ರಿಂದ 9:30 ಸಲುವಾಗಿ ಅವರಿಗೆ ಫಿಟ್ಸ್ ಬಂತು. ಫಿಟ್ಸ್ ಬಂದ ತಕ್ಷಣ ಅವ್ರ ತಾಯಿಂದರು ಅಲ್ಲೆಲ್ಲ ಗಾಡಿ ಮಾಡಿಕೊಂಡು ಖಾಸಗಿ ಆಸ್ಪತ್ರೆ ತೋರಿಸ್ಬಿಟ್ಟು ಅಂದವೇ ಖಾಸಗಿ ಆಸ್ಪತ್ರೆ ತೋರಿಸಿದ್ರು. ಸೊ ಅವರು ಒಂದು ಔಷಧಗಳನ್ನು ಕೊಟ್ಟು ಹೆಚ್ಚಿನ ಉಪಚಾರಕ್ಕಾಗಿ KL ಆಸ್ಪತ್ರೆಗೆ ಕಳಿಸ್ಕೊಟ್ರು. KL ಆಸ್ಪತ್ರೆಯಲ್ಲಿ ಅವ್ರಿಗೆ ಉಪಚಾರ ಮಾಡ್ತಾಯಿದ್ರು. ಉಪಚಾರ ಮಾಡಿದಾಗ ಅತಿ ತೊಂದರೆ ಆಯಿತು. ಅತಿ ತೊಂದರೆ ಆಗಿರೋದ್ರಿಂದ ಅವ್ರು ICUದಾಗ ಅಡ್ಮಿಟ್ ಮಾಡಬೇಕಂತ ಪರಿಸ್ಥಿತಿ ಬಂತು. ಅವಾಗ ಅವರು ಅಂದರೆ ಒಂದು ಮೆಕ್ಯಾನಿಕಲ್ ವೆಂಟಿಲೇಟರ್ದಾಗಿಟ್ಟು ಆ ಹೆಚ್ಚಿನ ಉಪಚಾರಕ್ಕಾಗಿ ಅವರಲ್ಲಿ ಆರ್ಥಿಕ ಮುಗ್ಗಟ್ಟು ಇರೋದ್ರಿಂದ ನಮ್ಮ ಆಸ್ಪತ್ರೆಗೆ ಕಳಿಸ್ಕೊಟ್ರು. ನಮ್ಮ ಆಸ್ಪತ್ರೆಯಿಂದ 4 ಗಂಟೆಗೆ ಬೆಳಗಿನ ಜಾವ ರಿಸೀವ್ ಮಾಡಿ ಈಗಾದರೂ ಕೂಡ ಅವರು ನಮ್ಮಿರ್ತಕ್ಕ ಎಲ್ಲ ನುರಿತ ವೈದ್ಯರು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಆ ಹೆಣ್ಮಗಳಿಗೆ ನಾವು ವೆಂಟಿಲೇಟರ್ದಾಗ ಇಟ್ಟಿದ್ದೀವಿ, ಪ್ರಜ್ಞಾನ ಸ್ಥಿತಿಯಲ್ಲಿದ್ದಾಳೆ. ಸೊ ಈಗ ಎಲ್ಲ ವೈದ್ಯಾಧಿಕಾರರು ಎಲ್ಲೆಲ್ಲ ಒಪಿನಿಯನ್ ತೊಗೊಂಡಿದ್ದೀವಿ. ಸೊ ಮಾಡಿಕೊಂಡು ಇನ್ನೇನು ಅವರು ವೆಂಟಿಲೇಟರ್ ಇರೋದ್ರಿಂದ ಮುಂದೆ ಏನು ಉಪಚಾರ ಮಾಡಬೇಕಂತಕ್ಕಂತ ಇದ್ದೀವಿ. ಈಗ ನಮ್ಮ ಪ್ರಕಾರ ಅವರಿಗೆ ನಾವು ಇನ್ನೂ ಹೆಚ್ಚಿನ ಉಪಚಾರ ಮಾಡಬೇಕಂತಂದ್ರೆ ಕಾರ್ಡಿಯಾಲಜಿಸ್ಟ್ ಬೇಕಂದ್ರೆ ಹೃದಯ ರೋಗ ತಜ್ಞರು ಬೇಕು ಮತ್ತು ಮೆದುಳಿನ ಡಾಕ್ಟರ್ ಬೇಕಾಗ್ತದೆ. ನಮ್ಮಲ್ಲಿ ಅವೈಲೇಬಲ್ ಇಲ್ಲ. ನಮ್ಮೊಂದು ಸ್ವಂತ ಆ್ಯಂಬ್ಯುಲೆನ್ಸ್ನಲ್ಲಿ ಅವರಿಗೆ ಕೊಟ್ಟು ಉಚಿತವಾಗಿ ನಾವು ಹುಬ್ಬಳ್ಳಿ KMC ಆಸ್ಪತ್ರೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಅವರ ಎಲ್ಲ ಸಂಬಂಧಿಕರಿಗೆ ತಿಳಿಸಿ ಹೇಳ್ತಾ ಇದ್ದೀವಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ಸೊ ಕಂಡೀಷನ್ ಭಾಳ ಕ್ರಿಟಿಕಲ್ ಇರೋದ್ರಿಂದ ಸೊ ನಮ್ಮ ಆ್ಯಂಬ್ಯುಲೆನ್ಸ್ ಮುಖಾಂತರ, ನಮ್ಮ ವೈದ್ಯರ ಮುಖಾಂತರ ಇನ್ನಾದರೂ ಏನು ಬದುಕಲಿಕ್ಕೆ ಸಾಧ್ಯ ಇದೆ ಎಂಬತಕ್ಕಂಥ ನಿಟ್ಟಿನಲ್ಲಿ ನಾವು ಕಾರಣೋನ್ಮುಖರಾಗಿ ಸೊ ಅವಳಿಗೆ ನಮ್ಮ ಇದು ಹುಬ್ಬಳ್ಳಿ KIMS ಆಸ್ಪತ್ರೆಗೆ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಒಂದು ಭಾಳ ಅಂದ್ರೆ ಸುಮಾರು ಭಾಳ ನೋಡೋಣ ಏನಾಗ್ತದೆ ಅಂದರೆ ಕಾರ್ಡಿಯಾಲಜಿಸ್ಟ್ ಇರೋದ್ರಿಂದ ಮತ್ತು ಮೆದುಳಿನ ಒಂದು ಒಪಿನಿಯನ್ ಬೇಕಾಗ್ತದೆ. ಸೊ ಏನು ಹೇಳೋಕ್ಕೂ ಬರಲ್ಲ, ಯಾವುದೇ ಸಂದರ್ಭದಲ್ಲಿ ಏನೂ ಆಗ್ಬೋದು. ಒಳಗೆ ಮಗುವನ್ನು ತೀರ್ಕೊಂಡಿರೋದ್ರಿಂದ ಸೊ ಅವ್ರಿಗೆ ಹೆಚ್ಚಿನ ಉಪಚಾರ ಬೇಕಾಗ್ತದೆ. ಸೊ ಒಂದು ಒಪಿನಿಯನ್, ಯಾಕಂದರೆ ನಾಳೆ ಯಾವುದಕ್ಕೂ ಕೂಡ ನಾವು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವಳಿಗೆ ಉಳಿಸ್ಕೊಳ್ಳಿಕ್ಕೆ ಎಷ್ಟಾಗುತ್ತೆ. ನಮ್ಮಲ್ಲಿ ಕಾರ್ಡಿಯಾಲಜಿಸ್ಟ್ ಇಲ್ಲ ಮತ್ತು ನ್ಯೂರೋ ಸರ್ಜನ್ ಇಲ್ಲ. ಸೊ ಅವಾಗ ನಮ್ಗೆ ಅದಕ್ಕಾಗಿ KMC ಆಸ್ಪತ್ರೆ ಡಾಕ್ಟರ್ಗೆ ಮಾತಾಡಿದ್ದೀವಿ. ನಾವು ಅವರೊಂದು ಈಗ ನಾವು ಟ್ರೀಟ್ಮೆಂಟನ್ನು ಮಾಡಿದ್ದೀವಿ, ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ಇನ್ನೂ ಒಂದು ಮೆದುಳಿಗೆ ಅಂತ ಉಪಚಾರ ಮಾಡಬೇಕಾಗ್ತದೆ. ಆ ಸಂದರ್ಭ ನೋಡೋಕೆ ಏನಾಗುತ್ತೆ ನೋಡೋಣ ಎಷ್ಟಾಗ್ತದೆ. ಇಲ್ಲ ಸರ್, ಯಾಕಂದರೆ ಇಲ್ಲಿ ನಾವು ಹೆಚ್ಚಿನ ಉಲ್ಬಣಸೆನ ಬಂದಿರ್ತಾವೆ. ಅಂದರೆ ಲೇಟ್ ಸ್ಟೇಜ್ನಲ್ಲೇ ಬಂದಿರೋದ್ರಿಂದ ನಮಗೆ ಎಷ್ಟು ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಅದಕ್ಕೆ ವೆಂಟಿಲೇಟರ್ಸ್ ಮೇಲೆ ಹಾಕಿದ್ದೀವಿ, ಔಷಧಗಳನ್ನು ಕೊಟ್ಟಿದ್ದೀವಿ, ಎಲ್ಲವೂ ಕೂಡ ಇಲ್ಲಿ ಉಚಿತವಾಗಿ ಕೊಟ್ಟಿದ್ದೀವಿ. ನಾವು ಯಾವುದಕ್ಕೂ ಅವ್ರಿಗಿಂದ ಅನ್ನೋಕಂದ್ರೆ ಹಣಕಾಸಿನ ಪಡೆದಿರಂಗಿಲ್ಲ. ಇದೇ ನಮ್ದು ಹೇಳ್ತಾ ಇದೀವಿ ಅಂತಂದರೆ ನಮ್ಮ ಕೊನೆಯ ಹಂತದಲ್ಲಿ ಬರುತ್ತಿರುವುದರಿಂದ ಈ ರೀತಿ ಆಗ್ತದೆ. ನಿಮ್ಮಲ್ಲಿ ಟ್ರೀಟ್ಮೆಂಟ್ ಮಾಡೋದಿಲ್ಲ ಅಂತಕ್ಕಂಥ, ಯಾಕೆ ಕೊನೆಯ ಹಂತದಲ್ಲಿ ಇರುವುದರಿಂದ ಅದು ಅಪವಾದನೆ ಬರೋ ಸಹಜ ಆಗ್ತದೆ. ಅದಕ್ಕೆ ನಾವು ಮಾಧ್ಯಮ ಮುಖಾಂತರ ಏನು ಕೇಳ್ತಾ ಇದೀವಪ್ಪ ಅಂತಂದರೆ, ನಾವು ಅರ್ಲಿ ಹಂತದಲ್ಲಿ ಪ್ರಥಮ ಹಂತದಲ್ಲಿ ಬಂದರೆ ನಾವು ಹೆಚ್ಚಿನ ಉಪಚಾರ ಮಾಡೋಕ್ಕಾಗ್ತದೆ. ದಯವಿಟ್ಟು ನೀವು ಕೂಡ ಸಹಕಾರ ಮಾಡಿ ನಮಗೆ. ಸೊ ಸುಮಾರಾಗಿ ನಮ್ಮದು 700ರಿಂದ 800 ಹೆರಿಗೆಗಳಾಗ್ತವೆ. ಸೊ ನಾವು ಮೆಟರ್ನಲ್ ಡೆತ್ಗಳನ್ನು ಸಾಕಷ್ಟು ಕಡಿಮೆ ಮಾಡಿದ್ದೀವಿ. ಯಾಕಂದರೆ ಮೊದಲಿನ ಪ್ರಮಾಣಕ್ಕೆ ತಪ್ಪ ಅಂದ್ರೆ 1 ಲಕ್ಷಕ್ಕೆ ಸುಮಾರು 120 ಸಾಯ್ತಿದ್ದು. ಸೊ ಅದನ್ನು ಕಡಿಮೆ ಮಾಡಿ 8ಕ್ಕೆ ತಂದಿದ್ದೀವಿ. ನಾವು ಈಗ ಅದನ್ನು 8ಕ್ಕೆ ತಂದು ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಅದು ಮಾಡ್ಲಿಕ್ಕೆ ಇನ್ನೇನು ಪ್ರಯತ್ನ ಮಾಡಬೇಕು, ಅದು ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.